ಜೇನು ಕೃಷಿ ಮಾಡ್ತಾ ಇದ್ದೀರಾ ನೀವು? ಅದು ಯಾವುದೇ ಜೇನಾಗಲಿ ಅಥವಾ ಮಜೆಂಟಿ ಸ್ಟಿಂಗ್ಲೆಸ್ ಬಿ ಆಗಲಿ, ಅದಕ್ಕೆ ಮಳೆಗಾಲದಲ್ಲಿ ಆಹಾರ ಸಿಗದೆ ಸಕ್ಕರೆ ನೀರು ಇಡುವುದು ವಾಡಿಕೆಯಾಗಿದೆ. ಇನ್ನು ಮುಂದೆ ಜೇನು ಕೃಷಿಕರೇ, ನೀವು ಖಂಡಿತವಾಗಿಯೂ ಕೃತಕ ಆಹಾರವನ್ನು ಅದಕ್ಕೆ ನೀಡಬೇಡಿ. ಒಂದಷ್ಟು ಡ್ರ್ಯಾಗನ್ ಗಿಡಗಳನ್ನು ನೆಡಿ. ನೋಡಿ, ಮಳೆಗಾಲದಲ್ಲಿಯೂ ಕೂಡ ಹೂವು ಅರಳಿ ಜೇನುನೊಣಗಳಿಗೆ ಆಹಾರ ನೀಡುವಂಥದ್ದು ಡ್ರ್ಯಾಗನ್ ಹಣ್ಣಿನ ಕೃಷಿ. ನೋಡಿ, ಇಲ್ಲಿ ಯಥೇಚ್ಛವಾಗಿ ಜೇನುನೊಣಗಳು ಬಂದಿದೆ. ಈಗಷ್ಟೇ ಒಂದು ಮಳೆ ಬಂದ ಕಾರಣ ಜೇನುನೊಣಗಳು ಪುನಃ ಬರ್ತಾ ಇದೆ. ನೋಡಿ, ಇಲ್ಲೆಲ್ಲ ಪ್ರತಿಯೊಂದು ಹೂವಿನಲ್ಲಿ ಜೇನುನೊಣಗಳು ಏನು ಮಕರಂದವನ್ನು ಹೀರ್ತಾ ಇರುವಂಥದ್ದು ನಿಮಗೆ ಕಾಣ್ಬೋದು. ಈ ಸಣ್ಣ ಜೇನುನೊಣವು ಕೂಡ ಇಲ್ಲಿ ಕಾಣ್ಬೋದು. ಒಂದು ರೀತಿಯಲ್ಲಿ ಪರಸ್ಪರ ವಿನ್ ಕೆಲಸವನ್ನು ಮಾಡ್ತಾ ಇದೆ. ಡ್ರ್ಯಾಗನ್ ಹೂವಿಗೆ ಹಣ್ಣಾಗಲು ಪರಾಗಸ್ಪರ್ಶವನ್ನು ಜೇನುನೊಣ ಮಾಡ್ತಾ ಇರುವಾಗಲೇ ಜೇನುನೊಣಕ್ಕೆ ಆಹಾರವನ್ನು ಡ್ರ್ಯಾಗನ್ ಗಿಡಗಳು ಕೊಡ್ತಾ ಇವೆ.